ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೆಲವೇ ಕ್ಷಣಗಳಲ್ಲಿ ಪರಿಷತ್ ಚುನಾವಣೆಯ ಮತ ಎಣಿಕೆ ಶುರುವಾಗುತ್ತೆ. ಸಂಜೆ 6 ಗಂಟೆಯ ಒಳಗಡೆ ಪರಿಷತ್ನ ಫಲಿತಾಂಶ ಪ್ರಕಟ ಆಗುತ್ತೆ. ಹಾಗಾದ್ರೆ ಯಾವ ಅಭ್ಯರ್ಥಿಗಳು ಗೆಲ್ತಾರೆ? ಕಾಂಗ್ರೆಸ್ನಿಂದ 5 ಕಣದಲ್ಲಿದ್ದಾರೆ. ಜೊತೆಗೆ ಬಿಜೆಪಿಯಿಂದ 2 ಇದ್ದಾರೆ. ಜೆಡಿಎಸ್ನಿಂದ ಗೋವಿಂದರಾಜು ಇದ್ದಾರೆ. ಸಂಜೆ 5 ಗಂಟೆಗೆ ಮತ ಎಣಿಕೆ ಪ್ರಕ್ರಿಯೆ ಶುರುವಾಗುತ್ತೆ. ಕೌಂಟಿಂಗು. ಇಲ್ಲಿ ಕುತೂಹಲ ಇರೋದು ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ ಗೆಲ್ತಾರಾ ಅನ್ನೋದು. ಹಾಗೇನೆ ಜೆಡಿಎಸ್ ಅಭ್ಯರ್ಥಿ ಗೋವಿಂದರಾಜು ವಿನ್ ಆಗ್ತಾರಾ? ಇವರಿಬ್ಬರದೇ ಕುತೂಹಲ ಈಗ. ಕಾಂಗ್ರೆಸ್ದು 4 ಫೈನಲ್ ಫಿಕ್ಸ್ ಗೆಲ್ತಾರೆ. ಬಿಜೆಪಿ 2 ಪಕ್ಕ ಗೆಲ್ತಾರೆ, ಅದು ಕಟ್ಟಿಟ್ಟು ಬುತ್ತಿ. ಉಳಿದಿರೋದು ವಿನಯ್ ಕಾರ್ತಿಕ್, ಗೋವಿಂದರಾಜು. ನೋಡಿ, ನಮ್ಗನಿಸ್ತಾ ಇದೆ ಕಾಂಗ್ರೆಸ್ನ 5 ಅಭ್ಯರ್ಥಿಗಳು 5ಕ್ಕೆ 5 ಗೆಲ್ತಾರೆ ಅಂತ. ಪಕ್ಕ ಇದು ಹೆಂಗೆ ಅಂತ ಹೇಳಿದ್ರೆ, ನೋಡಿ 135 ಜನ MLAಗಳಿದ್ದಾರೆ ಕಾಂಗ್ರೆಸ್ನವರು. 140 ಬೇಕು 5 ಜನ ಅಭ್ಯರ್ಥಿಗಳು ಗೆಲುವನ್ನು ಸಾಧಿಸಲಿಕ್ಕೆ. 140 ಬೇಕು. 135 ಪ್ಲಸ್ ಪಕ್ಷೇತರ 2 137 ಆಯಿತು. ಸರ್ವೋದಯ 1 138. 138 ಅಲ್ಲಿ ಬಿಜೆಪಿ ಉಚ್ಚಾಟಿತ 2 140 ಆಯ್ತಲ್ಲ, ಭಾಳ ಈಸಿ. ಅದರಲ್ಲಿ ಏನು ಸರ್ಕಸ್ ಇಲ್ವೇ ಇಲ್ಲ. ಬಹಳ ಸಲೀಸಾಗಿ ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ ಗೆಲ್ತಾರೆ. ಬಿಜೆಪಿ ಹೆಚ್ಚುವರಿ ಮತಗಳನ್ನು ಕೂಡ ಈಗ ಜೆಡಿಎಸ್ಗೆ ಕೊಡಲಾಗಿದೆ. ಆದರೆ ಗೋವಿಂದರಾಜು ಗೆಲ್ಲೋದು ಬಹಳ ಕಷ್ಟ ಇದೆ. ಯಾಕೆಂದರೆ ಅವರಿಗೆ ಮತಗಳ ಕೊರತೆ ಕಂಡು ಬಂದಿದೆ. ಹಾಗಾಗಿ ಇಲ್ಲಿ ಒಟ್ಟು 7 ಸ್ಥಾನಗಳಿಗೆ ನಡೆದಂಥ ಚುನಾವಣೆ, 7ರಲ್ಲಿ ಕಾಂಗ್ರೆಸ್ 5 ಗೆಲ್ಲೋ ಸಾಧ್ಯತೆಗಳಿದೆ. ಬಿ ಜೆ ಪಿ 2 ಕೂಡ ಬಿ ಜೆ ಪಿ ಇಲ್ಲಿ ಗೆಲುವನ್ನು ಸಾಧಿಸುತ್ತೆ ಬಹಳ ಸರಳವಾಗಿ. ಇನ್ನು ಯಾಕೆ ಜೆ ಡಿ ಎಸ್ ಅವರು ಅಭ್ಯರ್ಥಿನ ಹಾಕಿದ್ರು? ಅಲ್ಲಿ ಮತಗಳು ಚಿಲಾಪಿಲಿ ಆಗಬಾರ್ದು ಅನ್ನೋಂಥ ಕಾರಣಕ್ಕೋಸ್ಕರ, ಮತ್ತು ಯಾರು ಯಾರಿಗೆ ವೋಟ್ ಹಾಕ್ತಾರೆ ಅನ್ನೋದನ್ನು ತಿಳ್ಕೊಳ್ಳಿಕ್ಕೋಸ್ಕರ ಅವರು ಒಂದು ಅಭ್ಯರ್ಥಿನ ಹಾಕಿದರು. ಅವ್ರು ಗೆಲ್ತಾರೆ ಅಂತಲ್ಲ, ಗೆಲ್ತಾರೆ ಅನ್ನೋದು ಸ್ಟ್ರಾಟಜಿ ಸಹಜವಾಗಿ ಇದ್ದೇ ಇರುತ್ತೆ. ಬಟ್ ಇಲ್ಲಿ ನೋಡಬೇಕು, ಜಿ ಟಿ ದೇವೇಗೌಡರೇನೋ ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ ಅನ್ನೋ ಸುದ್ದಿ ಇದೆ. ಬಟ್ ಇನ್ನೂ ಕೂಡ ಗೊತ್ತಾಗಿಲ್ಲ, ಕನ್ಫರ್ಮ್ ಆಗಿಲ್ಲ. ಅದು ಒಂದು ಏನಾದರೂ ಕಾಂಗ್ರೆಸ್ಗೆ ಬಿದ್ದಿದ್ರೆ ಎಸ್ ಟಿ ಸೋಮಶೇಖರ್ ಹೆಬ್ಬಾರ್ದು, ಕಾಂಗ್ರೆಸ್ಗೆ ಹಾಕಿರ್ತಾರೆ ಅವರು. ಈಗ ಇನ್ನುಳಿದಂತೆ ಸರ್ವೋದಯ ದರ್ಶನ್ ಪುಟ್ಟಣ್ಣಯ್ಯ, ಆಮೇಲೆ ಪಕ್ಷೇತರ 2 ಅಲ್ಲಿ ಲತಾ ಮಲ್ಲಿಕಾರ್ಜುನ್ ಇದ್ದಾರೆ, ಹರಪನಹಳ್ಳಿ MLA. ಇಲ್ಲಿ ಗೌರಿಬಿದನೂರು MLA ಪಕ್ಷೇತರ ಇದ್ದಾರಲ್ಲ ಅವರು ಕಾಂಗ್ರೆಸ್ಗೆ ಹಾಕಿರ್ತಾರೆ. ಅವರು ಎಲ್ಲ ಸೇರಿಸಿದರೆ 141 ಕೂಡ ಆಗ್ಬೋದು. ಹಾಗಾಗಿನೇ ಇಲ್ಲಿ ಕಾಂಗ್ರೆಸ್ನ 5 ಅಭ್ಯರ್ಥಿಗಳು ಬಹಳ ಸರಳವಾಗಿ ಗೆಲ್ಲುವಂತಹ ಚಾನ್ಸಸ್ಗಳು ಈ ಸಂಖ್ಯೆಯನ್ನು ನೋಡಿದರೆ ನಮಗೆ ಗೊತ್ತಾಗುತ್ತೆ. ಬಿ ಜೆ ಪಿಯವ್ರಿಗೆ ಬಿಡಿ ಎಷ್ಟೇ ಸರ್ಕಸ್ ಮಾಡಿದ್ರು ಅವ್ರು 2ಕ್ಕಿಂತ ಹೆಚ್ಚು ಗೆಲ್ಲಕ್ಕಾಗ್ತಿರ್ಲಿಲ್ಲ. 2 ಅಭ್ಯರ್ಥಿನ ಹಾಕಿದ್ದು. ಜೆ ಡಿ ಎಸ್ನವ್ರದ್ದು 18 MLA ಇತ್ತು, ಇವ್ರದ್ದು ಎಕ್ಸ್ಟ್ರಾ 6 ಉಳಿಯುತ್ತೆ, 24. 4 ಅವ್ರಿಗೆ ಬೇಕಾಗಿತ್ತು. ಆದರೆ ಇಲ್ಲೇ 29 ಓಟ್ ಕೊಟ್ಬಿಟ್ಟಿದ್ರು. 2ನೇ ಪ್ರಾಶಸ್ತ್ಯದ ಮತಗಳ ಮೂಲಕ ಇವರೇನಾದರೂ ಗೆಲ್ತಾರಾ ಅಂಥೇಳಿ ಲೆಕ್ಕಾಚಾರ ಹಾಕಿದರೆ, ಮೊದಲ ಪ್ರಾಶಸ್ತ್ಯದ ಮತಗಳಿಗೆ ಮೊದಲ ಇಂಪಾರ್ಟೆಂಟ್ ಕೊಡಲಾಗುತ್ತೆ. ಹಾಗಾಗಿನೇ ಇಲ್ಲಿ ಗೋವಿಂದರಾಜು ಗೆಲುವು ಬಹಳ ಸಾಧ್ಯತೆಗಳು ಕಡಿಮೆ ಇದೆ. ವಿನಯ್ ಕಾರ್ತಿಕ್ ಅವರು ಬಹಳ ಸುಲಭವಾಗಿ ಮೊದಲ ಪ್ರಾಶಸ್ತ್ಯದ ಮತಗಳಲ್ಲೇ ಗೆಲ್ಲುವಂತಹ ಸಾಧ್ಯತೆಗಳಿದ್ದಾವೆ. ಈ ಪರಿಷತ್ನ ಚುನಾವಣೆಯಿಂದ ಸಾಕಷ್ಟು ಸಂದೇಶಗಳು ಹೋಗ್ತಾ ಇದೆ. ಯಾರ ಪರವಾಗಿದ್ದಾರೆ, ಕಾಂಗ್ರೆಸ್ನಲ್ಲಿ ಒಗ್ಗಟ್ಟು ಹೇಗಿದೆ ಅನ್ನೋದು, ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಅಷ್ಟಕ್ಕಷ್ಟೇ ಅಥವಾ ಇದು ಲೋಕಸಭಾ ಚುನಾವಣೆಗೆ ಮಾತ್ರ ಸೀಮಿತವಾಗಿತ್ತಾ ಅನ್ನುವಂಥದ್ದು ಕೂಡ ಈ ಚುನಾವಣೆ ಮೂಲಕ ಗೊತ್ತಾಗ್ತಾ ಇದ್ದಾವೆ. ಭಾಳ ನಿರೀಕ್ಷೆ ಇಟ್ಕೊಂಡಿದ್ರು ಗೋವಿಂದರಾಜು ಗೆಲ್ತಾರೆ ಅಂತ, ಹೇಳೋಕ್ಕಾಗೋದಿಲ್ಲ. ಅಲ್ಲಿ ಏನು ಬೇಕಾದರೂ ಆಗಿರ್ಬೋದು. ಬಟ್ ನಮ್ಮ ಲೆಕ್ಕಾಚಾರದ ಪ್ರಕಾರ ಕಾಂಗ್ರೆಸ್ನ ಎಲ್ಲ ಅಭ್ಯರ್ಥಿಗಳು ಗೆಲ್ತಾರೆ ಅಂತ ಹೇಳಲಾಗ್ತದೆ. ಯಾಕಂದರೆ ಅವ್ರದ್ದು ಸಂಖ್ಯೆ ಜಾಸ್ತಿ ಇದೆ ರೀ, 135 ಸಿಟ್ಟಿಂಗ್ MLA. ಆಮೇಲೆ ಉಳಿದಂಥವ್ರು ಪಕ್ಷೇತರು, ಸರ್ವೋದಯ, ಉಚ್ಚಾಟಿತ MLA ಬಿ ಜೆ ಪಿಯವರು ಅವರೆಲ್ಲ ಹಾಕಿದರೆ 140 ಕರೆಕ್ಟ್ ಆಗುತ್ತೆ. ಹಾಗಾಗಿನೇ ನಾವು ಆ ಲೆಕ್ಕಾಚಾರದಲ್ಲಿ ಹೇಳ್ತಾ ಇರೋದು.
ಬಟ್ ಇಲ್ಲೊಂದು ಕಡೆ ಡಿ ಕೆ ಶಿವಕುಮಾರ್ ಅವರಿಗೆ ಆರಂಭಿಕ ಒಂದು ಸವಾಲಾಗಿತ್ತಿದು. ಈ ಸವಾಲಲ್ಲಿ ಗೆದ್ದು ಬೀಗ್ತಾರೆ ಅನ್ನುವಂತಹ ವಿಶ್ವಾಸ ನಾಯಕರಿಗಿದೆ. ಯಾವುದೇ ರೀತಿಯಾದಂಥ ಸರ್ಕಸನ್ನು ಮಾಡದೆ ಅಥವಾ ಇಲ್ಲಿ ಕುದುರೆ ವ್ಯಾಪಾರಕ್ಕೂ ಕೂಡ ಕೈ ಹಾಕದೆ ಜಿ ಟಿ ದೇವೇಗೌಡರು ಆತ್ಮಸಾಕ್ಷಿಗನುಗುಣವಾಗಿ ಮತ ಹಾಕಿದ್ದೇನೆ ಅಂತ ಹೇಳಿದರು. ಆತ್ಮಸಾಕ್ಷಿಗನುಗುಣವಾಗಿ ಅಲ್ಲಿ ಕಾಂಗ್ರೆಸ್ಗೆ ಹಾಕಿದ್ದಾರಾ, ಜೆ ಡಿ ಎಸ್ಗೆ ಹಾಕಿದ್ದಾರಾ, ಅದು ಕೂಡ ಬಹಿರಂಗ ಆಗುತ್ತೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಶಿವಕುಮಾರ್, ನಮ್ಗನಿಸ್ತಾ ಇದೆ ಕಾಂಗ್ರೆಸ್ನ 5 ಅಭ್ಯರ್ಥಿಗಳು ಬಹಳ ಸಲೀಸಾಗಿ ಗೆಲ್ತಾರೆ ಅಂತ. ಯಾಕೆಂದರೆ ಸರ್ವೋದಯ, ಪಕ್ಷೇತರರು, ಆಮೇಲೆ ಜಿ ಟಿ ಡಿ ಕ್ರಾಸ್ ವೋಟಿಂಗ್ದು ಚರ್ಚೆ ಆಗ್ತಾ ಇದೆ. ಹಾಗಾಗಿ 140 ಬೇಕು 5 ಗೆಲ್ಲಕ್ಕೆ, ಭಾಳ ಈಸಿಯಾಗಿ ಗೆಲ್ಬೋದು. ಗೋವಿಂದರಾಜು ಅವ್ರಿಗೆ ಇಲ್ಲಿ 2ನೇ ಪ್ರಾಶಸ್ತ್ಯದ ಮತಗಳನ್ನು ಕೊಟ್ಟರು ಕೂಡ ಕಷ್ಟ ಅಂತ ಹೇಳ್ತಿದ್ದಾರೆ. ಓವರಾಲ್ ಈಗಿನ ಟ್ರೆಂಡ್ ನೋಡ್ತಾ ಇದ್ರೆ ಹೇಗೆಲ್ಲ ಕಂಡು ಬರ್ತಿದೆ ಚಿತ್ರಣ ಅಂತ? ಪ್ರಭು, ವಿಧಾನಸಭೆಯಿಂದ ವಿಧಾನ ಪರಿಷತ್ತಿಗೆ ಇವತ್ತು ಏನು 7 ಖಾಲಿ ಸ್ಥಾನಗಳಿಗೆ ಚುನಾವಣೆ ನಡೆಯಿತು. ಈಗಾಗಲೇ ಪ್ರಕ್ರಿಯೆ ಈಗ ಮುಗಿದಿದೆ, ಅಂದರೆ ಮತದಾನ ಪ್ರಕ್ರಿಯೆ ಈಗ ಮುಗಿದಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮತ ಎಣಿಕೆ ಪ್ರಾರಂಭವಾಗುತ್ತೆ. ಸಂಜೆ 5 ಗಂಟೆಗೆ ಮತ ಎಣಿಕೆ ಪ್ರಾರಂಭವಾದರೆ 222 ಶಾಸಕರು ಏನು ಮತದಾನವನ್ನು ಮಾಡಿದ್ದಾರೆ, ಆ ಮತದಾನ ಯಾವ್ಯಾವ ಶಾಸಕರು ಯಾವ ಅಭ್ಯರ್ಥಿಗಳಿಗೆ ಮಾಡಿದ್ದಾರೆ ಅನ್ನುವಂಥದ್ದನ್ನು ವಿಂಗಡಣೆಯನ್ನು ಮಾಡಲಾಗುತ್ತೆ. ಆ ಬ್ಯಾಲೆಟ್ ಪೇಪರ್ಗಳನ್ನು ನಂತರ ಅದನ್ನು ಕೌಂಟಿಂಗ್ ಮಾಡಲಾಗತ್ತೆ. 28 ಮಾಡಿದಾರಾ ಅಥವಾ 29 ಮಾಡಿದಾರಾ, ಇದನ್ನು ಕೌಂಟಿಂಗ್ ಮಾಡಲಾಗತ್ತೆ. ನಂತರ ಇಂತಿಂಥ ಅಭ್ಯರ್ಥಿಗಳಿಗೆ ಇಷ್ಟು ಮತಗಳು ಬಂದಿದೆ ಅಂತೇಳಿ ಅಧಿಕೃತವಾಗಿ ಘೋಷಣೆಯನ್ನು ಮಾಡಲಾಗತ್ತೆ. ಸೊ ಹಾಗಾಗಿ ಇನ್ನೇನು ಈ ಕೆಲವೇ ಕ್ಷಣಗಳಲ್ಲಿ ಮತ ಎಣಿಕೆ ಪ್ರಾರಂಭ ಆಗೋದ್ರಿಂದ ಸಾಕಷ್ಟು ಕುತೂಹಲ ಕೂಡ ಇದೆ. ಬೆಳಗ್ಗೆ ಬಹಳಷ್ಟು ಕುತೂಹಲ ಇತ್ತು. ಅಂದರೆ JDS ಪಕ್ಷದ ಅಭ್ಯರ್ಥಿಯನ್ನು ಹಾಕಿದ್ರಿಂದ ಎಲ್ಲೋ ಒಂದು ಕಡೆ ಅಡ್ಡ ಮತದಾನ ಆಗಬಹುದು, ಕ್ರಾಸ್ ವೋಟಿಂಗ್ ಆಗಬಹುದು. ಇಲ್ಲಿ ಯಾವ ಕಾಂಗ್ರೆಸ್ 5ನೇ ಅಭ್ಯರ್ಥಿ ಗೆಲ್ತಾರ ಅಥವಾ JDS ಅಭ್ಯರ್ಥಿ ಗೆಲ್ತಾರ ಅನ್ನುವಂಥ ಅನುಮಾನಗಳು ಕೂಡ ಇತ್ತು. ಆದರೆ ಈಗಿನ ಒಂದು ಎಲ್ಲ ಶಾಸಕರು ಮತದಾನವನ್ನು ಮಾಡಿರುವಂಥ ಒಂದು ಪ್ರಕ್ರಿಯೆಯನ್ನು ಗಮನಿಸಿದಾಗ ಎಲ್ಲೋ ಒಂದು ಕಡೆ ಒನ್ ಸೈಡ್ ಆದಂತೆ ಕಾಣಿಸ್ತಾ ಇದೆ. ಕಾಂಗ್ರೆಸ್ ಅಭ್ಯರ್ಥಿ 5ನೇ ಅಭ್ಯರ್ಥಿಯಾಗಿ ವಿನಯ್ ಕಾರ್ತಿಕ್ ಅವರನ್ನು ಏನು ಕಣಕ್ಕಿಳಿಸಲಾಗಿತ್ತು, ಅವರು ಬಹುತೇಕವಾಗಿ ಗೆಲ್ಲಬಹುದು ಅನ್ನುವಂತಹ ನಿರೀಕ್ಷೆಗಳು ಇದೆ. ಅಂದರೆ ಇವತ್ತಿನ ಈ ಚುನಾವಣಾ ಮತದಾನದ ಪ್ರಕ್ರಿಯೆಯನ್ನು ನೋಡಿದ ನಂತರದಲ್ಲೇ ಎಲ್ಲೂ ಕೂಡ ಅಡ್ಡ ಮತದಾನ ಹೆಚ್ಚಿನ ಪ್ರಮಾಣದಲ್ಲಿ ಆಗಿಲ್ಲ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಗಮನಿಸಬೇಕಾಗತ್ತೆ. ಒಂದು ವೇಳೆ ಏನಾದರೂ ಅಡ್ಡ ಮತದಾನ ಆಗಿದ್ರೆ 1-2 ಆಗಿರಬಹುದು ಅನ್ನುವಂಥ ಮಾಹಿತಿಗಳು ಕೂಡ ಈಗ ಲಭ್ಯ ಆಗ್ತಾ ಇದೆ. ಸೊ ಹಾಗಾಗಿ ಇದಕ್ಕೆಲ್ಲ ಕ್ಲಾರಿಟಿ ಇನ್ನೇನು ಇನ್ನೊಂದು ಅರ್ಧ ಗಂಟೆ 1 ಗಂಟೆ ಒಳಗೆ ಕ್ಲಾರಿಟಿ ಕೂಡ ಸ್ಪಷ್ಟವಾದಂಥ ಒಂದು ಕ್ಲಾರಿಟಿ ಸಿಗುತ್ತೆ. ಸೊ ಇಲ್ಲಿ ಕಾಂಗ್ರೆಸ್ಸು ಸಂಖ್ಯಾಬಲದ ಆಧಾರದ ಮೇಲೆ 4 ಜನ ಅಭ್ಯರ್ಥಿಗಳನ್ನು ಈಸಿಯಾಗಿ ಗೆಲ್ಲಿಸ್ಕೊಳ್ಳೋದಕ್ಕೆ ಅವಕಾಶ ಇತ್ತು. BJP ಪಕ್ಷ ತನ್ನ ಸಂಖ್ಯಾಬಲದ ಮೇಲೆ 2 ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಳ್ಳೋದಕ್ಕೆ ಅವಕಾಶ ಇತ್ತು. ಆದರೆ 7ನೇ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಳ್ಳೋದಕ್ಕೆ ಈ ಕಡೆ ಕಾಂಗ್ರೆಸ್ಗೂ ಕೂಡ ಅಗತ್ಯವಾದಂಥ ಸಂಖ್ಯಾಬಲ ಇರಲಿಲ್ಲ. ಈ ಕಡೆ JDS BJP ಮೈತ್ರಿ ಪಕ್ಷಕ್ಕೂ ಕೂಡ ಸಂಖ್ಯಾಬಲ ಇರಲಿಲ್ಲ. ಸೊ ಅಲ್ಲಿ ಅಡ್ಡ ಮತದಾನ ಆಗಬೇಕು, ಅಥವಾ ಅಲ್ಲಿರುವಂಥ ಶಾಸಕರನ್ನು ಈ ಕಡೆ ಸೆಳೆಯೋದು, ಅಥವಾ ಇಲ್ಲಿರುವಂಥ ಶಾಸಕರನ್ನು ಆ ಕಡೆ ಸೆಳೆಯುವಂಥ ಒಂದು ಪ್ರಯತ್ನ ಮಾಡಬೇಕಾಯಿತು. ಆ ಪ್ರಯತ್ನಗಳು ಕೂಡ ಕಳೆದ 4-5 ದಿನಗಳಿಂದಲೂ ಕೂಡ ಆಗಿತ್ತು. ಆದರೆ ಅಂತಿಮವಾಗಿ ಒಂದು ಕಡೆ JDS ಮಾಡಿದಂಥ ಪ್ರಯತ್ನ ಇಲ್ಲಿ ಸಫಲ ಆಗಿಲ್ಲ ಅನ್ನುವಂಥದ್ದು ಕೂಡ ಇಲ್ಲಿ ಬಹಳ ಸ್ಪಷ್ಟವಾಗಿದೆ. ಕಾಂಗ್ರೆಸ್ ಏನು ಪ್ರಯತ್ನಗಳನ್ನು ಮಾಡಿತ್ತು, ಆ ಪ್ರಯತ್ನಗಳು ಎಲ್ಲೋ ಒಂದು ಕಡೆ ಸಫಲ ಆಗಿದೆ. ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವಿಗೆ ಅದು ಪೂರಕವಾಗಿದೆ ಅನ್ನುವಂಥದ್ದನ್ನು ಇಲ್ಲಿ ಬಹಳ ಸ್ಪಷ್ಟವಾಗಿ ಕಾಂಗ್ರೆಸ್ ನಾಯಕರು ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ಕಾಂಗ್ರೆಸ್ 5ನೇ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಂಥ ವಿನಯ್ ಕಾರ್ತಿಕ್ ಅವರು ಗೆಲ್ಲುವಂಥದ್ದು ಬಹಳ ಸ್ಪಷ್ಟವಾಗಿ ಇಲ್ಲಿ ಈಗ ಹೊರಬೀಳ್ತಾ ಇದೆ. ಸೊ ಹಾಗಾಗಿ ಅಧಿಕೃತವಾಗಿ ಅದು ಹೊರಬೀಳಬೇಕು ಅಂದರೆ ಮತ ಎಣಿಕೆ ಆಗಬೇಕು. ಮತ ಎಣಿಕೆಯ ನಂತರ ಫಲಿತಾಂಶ ಬರಬೇಕು. ಇನ್ನೊಂದು ಕಡೆ JDS ನಾಯಕರು ಪೂರ್ಣ ಪ್ರಮಾಣದಲ್ಲಿ ಈ ವಿಚಾರದಲ್ಲಿ ಒತ್ತನ್ನು ಕೊಟ್ಟಿರಲಿಲ್ಲ. ಯಾಕೆಂದರೆ ಕುಮಾರಸ್ವಾಮಿ ಅವ್ರಿಗೂ ಕೂಡ ಗೊತ್ತಿತ್ತು, ನಮ್ಮ ಒಂದು ಸಂಖ್ಯಾಬಲದ ಮೇಲೆ ಮತ್ತು BJPಯ ಬಲವನ್ನು ಬಳಸ್ಕೊಂಡ್ರೂ ಕೂಡ ನಾವು ಗೆಲ್ಲೋದಕ್ಕೆ ಕಷ್ಟ ಇದೆ. ಮತ್ತು ಈ ಅಡ್ಡ ಮತದಾನದ ವಿಚಾರದಲ್ಲಿ ನಾವು ಹೆಚ್ಚು ಶ್ರಮ ಹಾಕಿದ್ರು ಕೂಡ ಅದು ಪಕ್ಷದ ಇಮೇಜ್ಗೆ ಡ್ಯಾಮೇಜ್ ಆಗಬಹುದು ಅನ್ನುವಂಥ ಕಾರಣಕ್ಕೆ ಹಿಂದೆನೇ ಅವರು ಹಿಂದೇಟು ಹಾಕಿದರು. ಆದರೆ ಕುಮಾರಸ್ವಾಮಿ ಅವರು ಅಂತಿಮವಾಗಿ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ್ದು ಕಾರಣ ತಮ್ಮ ಪಕ್ಷದ ಓಟುಗಳು ಏನಿದೆ, ಶಾಸಕರ ಮತಗಳೇನಿದೆ, ಅದು ತಮ್ಮ ಪಕ್ಷದ ಅಭ್ಯರ್ಥಿಗೆ ಬೀಳಬೇಕು. ಆ ಸಂದೇಶ ಜನಸಾಮಾನ್ಯರಿಗೆ ಹೋಗಬೇಕು. ಅಂದರೆ JDS ಶಾಸಕರು ಎಲ್ಲೂ ಕೂಡ ಅಡ್ಡ ಮತದಾನವನ್ನು ಮಾಡಿಲ್ಲ, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ಅವರು ಮತದಾನವನ್ನು ಮಾಡಿಲ್ಲ. ಅವರು ತಮ್ಮ ಪಕ್ಷದ ಅಭ್ಯರ್ಥಿಗೆ ಹಾಕಿದ್ದಾರೆ. ಅಷ್ಟು ಅವರು ತಮ್ಮ ಪಕ್ಷಕ್ಕೆ ನಿಷ್ಠೆಯಿಂದ ಇದ್ದಾರೆ ಅನ್ನುವಂಥ ಒಂದು ಮೆಸೇಜನ್ನು ಕುಮಾರಸ್ವಾಮಿ ಅವರು ಪಾಸ್ ಮಾಡಬೇಕಾಯಿತು. ಹಾಗಾಗಿ ಅವರು ಹೆಚ್ಚು ಗಮನವನ್ನು ಕೊಟ್ಟಿರಲಿಲ್ಲ. ಆದರೆ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಂತಹ ಗೋವಿಂದರಾಜ್ ಅವರು ಏನಿದ್ರು, ಅವ್ರಿಗೆ ಹೇಳಿದರು, ಒಂದು ವೇಳೆ ಏನಾದರೂ ನೀವು ಗೆಲ್ಲುವಂತಹ
ಪ್ರಯತ್ನಗಳನ್ನು ನೀವು ಮಾಡೋದಾದರೆ, ನಿಮ್ಮ ಸ್ವಸಾಮರ್ಥ್ಯದ ಮೇಲೆ ಮಾಡೋದಾದರೆ ನೀವು ಮಾಡಿ, ಅದಕ್ಕೆ ಯಾವುದೇ ರೀತಿಯಾದಂಥ ಅಭ್ಯಂತರ ಇಲ್ಲ ಅಂತೇಳಿ ಕುಮಾರಸ್ವಾಮಿ ಅವರು ಭಾಳ ಸ್ಪಷ್ಟವಾಗಿ ಗೋವಿಂದರಾಜ್ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದರು. ಗೋವಿಂದರಾಜ್ ಅವರು ಕೂಡ ತಮ್ಮ ಸ್ವಂತ ಹಿತಾಸಕ್ತಿಯ ಮೇಲೆ ಪ್ರಯತ್ನಗಳನ್ನು ಮಾಡಿದರು. ಒಂದಿಬ್ಬರು ಶಾಸಕರನ್ನು ಮನವೊಲಿಸುವಂಥ ಒಂದು ಪ್ರಯತ್ನ ಮಾಡಿದರು. ಈ ಕಡೆ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವರನ್ನು ಕನ್ವಿನ್ಸ್ ಮಾಡುವಂಥ ಪ್ರಯತ್ನ ಮಾಡಿದರು. ಆ ಕಡೆ ಜನಾರ್ದನ್ ರೆಡ್ಡಿ ಯತ್ನಾಳ್ ಅವರನ್ನು ಕನ್ವಿನ್ಸ್ ಮಾಡುವಂಥ ಪ್ರಯತ್ನ ಎಲ್ಲವನ್ನು ಕೂಡ ಮಾಡಿದರು. ಕಾಂಗ್ರೆಸ್ನಲ್ಲೂ ಕೂಡ 3-4 ಜನರ ಜೊತೆ ಅವರು ಮಾತುಕತೆಯನ್ನು ಕೂಡ ನಡೆಸಿದರು. ಸೊ ಇಷ್ಟೆಲ್ಲ ಮಾಡಿದರೂ ಕೂಡ ಅದು ಅಂತಿಮವಾಗಿ ವರ್ಕೌಟ್ ಆಗಿಲ್ಲ ಅನ್ನುವಂಥದ್ದು ಈಗ ಬರ್ತಾ ಇರುವಂಥ ಮಾಹಿತಿ. ಆದರೆ ಕಾಂಗ್ರೆಸ್ ನಾಯಕರು ಬಹಳಷ್ಟು ವರ್ಕೌಟನ್ನು ಮಾಡಿದರು. ತಮಗೆ ಬೇಕಾಗಿದ್ದಂಥದ್ದು ಕೆಲವೇ 3-4 ಮತಗಳಷ್ಟೇ. ಸೊ ಆ ಒಂದು ಮತಗಳು ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವರು ಕೂಡ ನಮಗೆ ಮತ ಹಾಕ್ತಾರೆ ಅನ್ನುವಂಥ ಸ್ಪಷ್ಟವಾದಂಥ ಅಭಿಪ್ರಾಯ ಕಾಂಗ್ರೆಸ್ ನಾಯಕರಲ್ಲಿತ್ತು. ಅದರ ಜೊತೆಗೆ GTD ದೇವೇಗೌಡರು ಕೂಡ ಮನವೊಲಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದರು. ಅಲ್ಲಿ GT ದೇವೇಗೌಡರು ಯಾರಿಗೆ ಹಾಕಿದ್ದಾರೆ ಗೊತ್ತಿಲ್ಲ, ಆದರೆ ಎಲ್ಲೋ ಒಂದು ಕಡೆ ನಮ್ಗೆ ಹಾಕಿದ್ದಾರೆ ಅನ್ನುವಂಥ ಒಂದು ನಿರೀಕ್ಷೆಯನ್ನು ಕಾಂಗ್ರೆಸ್ ನಾಯಕರು ಇಟ್ಕೊಂಡಿದ್ದಾರೆ. ಕಾಂಗ್ರೆಸ್ಸು 4 ಅಭ್ಯರ್ಥಿಗಳನ್ನು ಗೆಲ್ಲೋದಕ್ಕೆ 112 ಮತಗಳು ಸಾಕಿತ್ತು ಕಾಂಗ್ರೆಸ್ಗೆ. ಯಾಕೆಂದರೆ ಕಾಂಗ್ರೆಸ್ಸು 135 ಶಾಸಕರ ಒಂದು ಸಂಖ್ಯಾಬಲವನ್ನು ಹೊಂದಿತ್ತು. ಹಾಗಾಗಿ 4 ಅಭ್ಯರ್ಥಿಗಳನ್ನು ಈಸಿಯಾಗಿ 28 ಮತಗಳಂತೆ ಗೆಲ್ಲಿಸ್ಕೊಳ್ಳೋದಕ್ಕೆ ಅವಕಾಶಗಳಿತ್ತು. ಇನ್ನು 5ನೇ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿದಂಥ ವಿನಯ್ ಕಾರ್ತಿಕ್ ಅವರಿಗೆ 3-4 ಮತಗಳ ಅವಶ್ಯಕತೆ ಇತ್ತು. ಅದು ಕೂಡ ಎಸ್ ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಇವರು ಆ ಮತಗಳನ್ನು ಹಾಕಿರೋದ್ರಿಂದ, ಜೊತೆಗೆ ಇಂಡಿಪೆಂಡೆಂಟ್ ಪಕ್ಷೇತರ ಶಾಸಕರು ಇಬ್ಬರು, ಹಾಗೆ ಸರ್ವೋದಯ ಪಕ್ಷದ ದರ್ಶನ್ ಪುಟ್ಟಣ್ಣಯ್ಯ, ಈ ಎಲ್ಲ ಮತಗಳನ್ನು ಸೇರಿ 5ನೇ ಅಭ್ಯರ್ಥಿಯನ್ನು ಕೂಡ ಗೆಲ್ಲಿಸ್ಕೊಳ್ಬಹುದು ಅನ್ನುವಂಥ ಒಂದು ನಿರೀಕ್ಷೆಯನ್ನು ಏನು ಇಟ್ಕೊಂಡಿದ್ರು. ಅದೆಲ್ಲವೂ ಕೂಡ ತಾವು ಹಾಕಿದಂತಹ ಪ್ರಯತ್ನ ಇಲ್ಲಿ ಸಫಲ ಆಗಿದೆ ಅನ್ನುವಂಥ ನಿರೀಕ್ಷೆಯಲ್ಲಿ ಕಾಂಗ್ರೆಸ್ ನಾಯಕರು ಕೂಡ ಇದ್ದಾರೆ. ಸೊ ಅಂತಿಮ ಫಲಿತಾಂಶ ಹೊರಬಿದ್ದ ನಂತರ ಅವರ ನಿರೀಕ್ಷೆ ಸುಳ್ಳ ಸತ್ಯನ ಅನ್ನುವಂಥದ್ದು ಹೊರಗಡೆ ಬರುತ್ತೆ. ಪ್ರಭು, ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ.